ವಾರ್ಡ್ ನಂಬರ್ 1 110ರಿಂದ 120 ಮನೆಗೆ ಭೇಟಿ ಮಾಡಿದೆ ತಹಸೀಲ್ದಾರ್ ಅವರಿಂದ. ಅಲ್ಲಿ ಸಹಜವಾಗಿ ಪೆನ್ಷನ್ ಸಮಸ್ಯೆ 100 ಜನಕ್ಕೆ ನಿಂತಿತ್ತು, ಅದು ಕ್ಲಿಯರ್ ಮಾಡಕ್ಕೆ ಡೈರೆಕ್ಷನ್ ಕೊಟ್ಟಿದ್ದೀವಿ. ಮತ್ತೆ ಕೆಲವು KV ಚೂಗಾರ್ ಬಂತು. ಅದಾದ್ಮೇಲೆ ಹನುಮಂತಪುರಕ್ಕೆ ಹೋಗಿ 2 ಕೋಟಿ ರೂಪಾಯಿ ಗುದ್ಲಿ ಪೂಜೆ ಮಾಡಿದೆ. 2 ಕೋಟಿ ರೂಪಾಯಿ ಹನುಮಂತಪುರದಿಂದ ಗುದ್ಲಿ ಪೂಜೆ ಮಾಡಿದೆ. ಅದಾದ್ಮೇಲೆ ಈಗ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ AICC ಅಬ್ಸರ್ವರ್ಸ್ ಬಂದಿದ್ದಾರೆ, DCC ಪ್ರೆಸಿಡೆಂಟ್ ಆಯ್ಕೆಗೆ. ಅದಕ್ಕೆ ನಮ್ಮ ಅಭಿಪ್ರಾಯ ತಿಳಿಸಕ್ ಬಂದಿದ್ದೀನಿ ಸರ್. ಸರ್, ನಿಮ್ಮ ಅಭಿಪ್ರಾಯ ಪ್ರಕಾರ ಜಿಲ್ಲಾಧ್ಯಕ್ಷರ ಸ್ಥಾನ ಯಾರಿಗೆ ಬೇಕು ಸರ್? ಈಗ ಏನಾಗಿದೆ, ನನಗೆ ಬಂದಿರೋ ಲೇಟೆಸ್ಟ್ ಮಾಹಿತಿ, ಶಿವಶಂಕರ್ ರೆಡ್ಡಿ ಸಾಹೇಬರು ರೇಸಿಗೆ ಬಂದಿದ್ದಾರೆ. ಶಿವಶಂಕರ್ ರೆಡ್ಡಿ ಸಾಹೇಬರು ಬೆಳಗ್ಗೆಯಿಂದ ನನ್ ಗಮನಕ್ಕೆ ಬಂತು. ಶಿವಶಂಕರ್ ರೆಡ್ಡಿ ಸಾಹೇಬರ ಋಣ ನನ್ನ ಮೇಲಿದೆ. ಅವ್ರೇನಾದ್ರೂ ಸ್ಪರ್ಧೆಗೆ ನಿಂತ್ರೆ ನಾನು ಸುಬ್ಬಾರೆಡ್ಡಿ ಸಾಹೇಬರು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಅವ್ರು ನಿಂತ್ರೆ ಈಗ ನನಗೆ ಬೆಳಗ್ಗೆ, ಇಲ್ಲ ಅಂದ್ರೆ ನಾವು ಗಂಗ್ರೇಕಲ ನಾರಾಯಣ ಸ್ವಾಮಿ ಅಣ್ಣಗೆ ನಾವೆಲ್ಲ ಚಿಕ್ಕಬಳ್ಳಾಪುರದವ್ರು ನಾವು ಅವ್ರಿಗೆ ರೆಕಮೆಂಡ್ ಮಾಡ್ತಿದ್ವಿ, ಒಂದು OBC ಕೊಡಿ ಅಂತ. ನಾವು ಈಗೇನಾಗಿದೆ, ಈಗ ಶಿವಶಂಕರ್ ರೆಡ್ಡಿ ಸಾಹೇಬರು ಗಂಗ್ರೇಕಲ ನಾರಾಯಣ ಸ್ವಾಮಿ ಇಬ್ರು ಬಂದಾಗ ಸಹಜವಾಗಿ ಒಂದು ಎಕ್ಸ್ ಮಿನಿಸ್ಟರ್, ಸೀನಿಯರ್ MLA ಅವ್ರು ಏನಾದ್ರು ರೇಸಿಗೆ ಬಂದ್ರೆ ನಾವು ಶಿವಶಂಕರ್ ರೆಡ್ಡಿ ಸಾಹೇಬ್ರನ್ನ ಧಿಕ್ಕರಿಸಿ ಹೋಗೋದಂತೂ ಕಷ್ಟ. ಸೊ ನಾನು ಶಿವಶಂಕರ್ ರೆಡ್ಡಿ ಸಾಹೇಬ್ರನ್ನು ಮಾತಾಡಿದ್ನಿ. ಸರ್, ತಾವು ನಿಲ್ಲೋದಾದ್ರೆ ನಮ್ಮ ಬ್ಲಾಕ್ಗಳು ನಾವು ಬೆಂಬಲ ಕೊಡ್ತೀವಿ. ತಾವೇನಾದ್ರು ನಿಲ್ಲಿಲ್ಲ ಅಂದ್ರೆ ತಾವು ಗಂಗ್ರೆ ಕಾಲುವೆ ನಾರಾಯಣ ಸ್ವಾಮಿ ನನಗೆ ಬೆಂಬಲ ಕೊಡಿ ಅಂತ ವಿನಂತಿಸ್ತೀವಿ. ಈ ಶಿವಶಂಕರ್ ರೆಡ್ಡಿ ಸಾಹೇಬ್ರು ಬೆಳಗ್ಗೆಯಿಂದ ಮೋಸ್ಟ್ಲಿ ಅವರು ಕ್ಲೈಮ್ ಮಾಡ್ತಿದ್ದಾರೆ. ನನ್ನ ಗಮನಕ್ಕೆ ಬೆಳಗ್ಗೆ ಬಂತು. ಸೊ ಶಿವಶಂಕರ್ ರೆಡ್ಡಿ ಸಾಹೇಬ್ರೇನಾದ್ರು ಇದಕ್ ಬಂದ್ರೆ ನಾವು ಖಂಡಿತವಾಗೂ ಸ್ಪಂದಿಸ್ತೀವಿ. ದಲಿತರು ನಮಗೊಂದು ಅವಕಾಶ ಬೇಕು ಅಂತ ಕೇಳ್ತಾರೆ ಸರ್. ಈಗ ಖಂಡಿತವಾಗೂ ಯಾರೆಲ್ಲ ಹಾಕಿದ್ರೆ ಕೂತು ನಾವು ಇದ್ ಮಾಡಕ್ಕೆ ಯಾರು ರೇಸಿಗೆ ಬಂದಿಲ್ಲ ಸರ್. ಬಂದಿದ್ದಾರೆ ಖಂಡಿತವಾಗೂ. ಹಂಗಿದ್ರೆ ಈಗ ನಾವೆಲ್ಲ ಕೂತ್ ಮಾತಾಡಿ, ಹಿರಿಯರೆಲ್ಲ ಕೂತ್ ಮಾತಾಡಿ, ನನ್ ಗಮನಕ್ಕೆ ಬಂದಿಲ್ಲ ಸರ್. ಹಂಗಿದ್ರು ರಾಜಕಾಂತಣ್ಣನು ಒಳ್ಳೆ ಕ್ಯಾಂಡಿಡೇಟ್. ಎಲ್ಲ ಹಿರಿಯರು ಏನ್ ತೀರ್ಮಾನ ತಗೊಂತಾರೆ ಅದಕ್ಕೆ ಬದ್ಧವಾಗಿದೆ. ಸರ್, MC ಸುಧಾಕರ್ ಅವ್ರದ್ದು ಇವ್ರ ಮೇಲೆ ಶಿವಶಂಕರ್ ರೆಡ್ಡಿ ಅವ್ರಿಗೆ ಅಭಯ ಇಲ್ವಾ ಅಂತ? ಇಲ್ಲ, ನನಗೆ ಗೊತ್ತಿರೋ ಪ್ರಕಾರ ಶಿವಶಂಕರ್ ರೆಡ್ಡಿ ಸಾಹೇಬ್ರ ವಿಚಾರ ನನಗೆ ಬೆಳಗ್ಗೆ ಗೊತ್ತಾಗಿದ್ದು. ಅವ್ರು ಬಂದ್ರೆ MC ಸುಧಾಕರ್ ಸಾಹೇಬ್ರು ಸಪೋರ್ಟ್ ಮಾಡ್ತಾರೆ. ನೋಡಿ ಸರ್, ಟಿಕೆಟ್ ಕೊಡ್ಸೋವಾಗ ಅವ್ರ ಋಣ ನನ್ನ ಮೇಲಿದೆ. ನಾನು ಅವ್ರ ವಿರುದ್ಧ, ಅವ್ರಿಲ್ಲ ಅಂದ್ರೆ ಓಕೆ. ಸೊ ನಾನು ಈ ವಿಚಾರವಾಗಿ ಅಭಿಷೇಕ್ ದತ್ ಅವ್ರಿಗೂ ಫೋನ್ ಮಾಡಿ ಮಾತಾಡಿದೆ. ಸರ್, ಶಿವಶಂಕರ್ ರೆಡ್ಡಿ ಸಾಹೇಬ್ರು ಹಾಕಂಗಿದ್ದಾರೆ ಅಂತ. ಅವ್ರು ಹಾಕಂಗಿದ್ರೆ ಇದ್ ಮಾಡೋಣ ಅಂತ ಹೇಳಿದ್ದಾರೆ. ಸರ್, ಜಿಲ್ಲೆಯಲ್ಲಿ 3 ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳಿದ್ದಾರೆ. ಜಿಲ್ಲೆಗೆ ಸಚಿವ ಸ್ಥಾನ ಇಲ್ಲ, ಸಿಗ್ಬೇಕಾಗಿತ್ತು ಬಿಡ, ಸಿಕ್ಕಿಲ್ಲ. ನಿಮ್ಗೆ ಗೊತ್ತೋ ಇಲ್ಲೋ, ಕೊನೆ ಹಂತದಲ್ಲಿ ಸುಬ್ಬಾರೆಡ್ಡಿ ಪರವಾಗಿ ನಾನು